ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ಮುಂಜಾನೆ ನೋಡುವುದರಲ್ಲಿ ಬಹಳ ಸಂತೋಷ ನನಗಿದ್ದೇನೆ. ಯೇಸು ಕ್ರಿಸ್ತರ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ದೇವರ ಅಪಾರವಾದ ಪ್ರೀತಿ ಕರುಣೆಯಿಂದ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉದ್ದ ಮಕ್ಕಳೇ, ಈ ಮುಂಚಾಗುಗಳಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಆತ್ಮನಿಗೆ ಆನಂದ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮಗೆ ಒಂದು ಆತ್ಮ ಕೊಟ್ಟಿದ್ದಾರೆ, ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯಕ್ಕೆ. ಇದಕ್ಕೆ ಆಧಾರವಾಗಿ ಪೌಲನು ಎಫೆಸದವರಿಗೆ 4ನೇ ಅಧ್ಯಾಯ 30ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ದೇವರ ಪವಿತ್ರಾತ್ಮನನ್ನು ದುಃಖಿಸಬಿಟ್ರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದಾರಲ್ಲ. ಆಮೇಲೆ ಹಲ್ಲೆಲೂಯಾ. ಹೊರಪಿಟ್ಟಿದೆ ಮಕ್ಕಳೇ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದವರೆಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಮಗೆ ಒಂದು ಮುದ್ರೆ ಕೊಟ್ಟಿದ್ದಾರೆ. ಏನ್ ಮುದ್ರೆ ಅಂದ್ರೆ ಪವಿತ್ರಾತ್ಮನ ಒಂದು ಮುದ್ರೆ. ನಾವೇನೇ ಪ್ರಾರ್ಥನೆ ಮಾಡುವುದು ಕೂಡ ನಮ್ಮ ಮೂಲಕ ಅದನ್ನ ಉತ್ತರ ದೇವರ ಹತ್ತಿರ ಹೋಗ್ತಾರೆ. ನಾವು ದೇವರಿಗೆ ನಾವು ಒಳ್ಳೆ ಮಾರ್ಗ ಪೌಲನು ಹೆಚ್ಚಿಸ್ತದೇನೆ, ಪವಿತ್ರಾತ್ಮನಿಗೆ ದುಃಖ ಪಡಿಸಬೇಡ್ರಿ, ನಿಮ್ಮ ಮಾತು ಸರಿಯಾಗಿರ್ಲಿ, ಪಾಪದ ನೀವು ಮಾಡದೆ ದುಃಖ ಪಡಿಸಬೇಕೆಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ದೇವರ ಆತ್ಮನಿಗೆ ನಾವು ಆನಂದ ಪಡಿಸಬೇಕು. ದೇವರೇ, ನನ್ನ ಒಳ್ಳೆ ಆತ್ಮನಿಂದ ನನ್ನನ್ನು ತುಂಬಿಸು. ಈ ದಿನಗಳಲ್ಲಿ ನೋಡಿದಾದ್ರೆ ಪ್ರೀತಿದ ಮಕ್ಕಳೇ, ಎಷ್ಟೋ ಕ್ರೈಸ್ತರಾದ್ರೂ ಕೂಡ ತಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಆ ಪವಿತ್ರಾತ್ಮನ ದುಃಖ ಪಡಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ನಾವು ಯಾವ ರೀತಿಯಲ್ಲಿ ದೇವರ ಆತ್ಮನಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಪ್ರೀತಿದ ಮಕ್ಕಳೇ, ರೋಮಾಪುರದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಏನಂದ್ರೆ ಆತನು ಪರಿಶುದ್ಧ ಉಳ್ಳದ ಆತ್ಮನಾಗಿ ಇದ್ದಾನೆ ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ದೇವರು ಪರಿಶುದ್ಧ ಉಳ್ಳದ ಆತ್ಮನಾಗಿದ್ದಾನೆ. ನಾವು ಕೂಡ ಪರಿಶುದ್ಧರಾಗಿ ನಾವು ಜೀವಿಸಬೇಕೆಂಬುದಾಗಿ ಪೌಲ ಹೆಚ್ಚಿಸುತ್ತಿದ್ದೇನೆ. ನಮ್ಮ ಎಷ್ಟೇ ಪರಿಸ್ಥಿತಿ ಇದ್ರೂ ಕೂಡ ದೇವರು ನಮಗಾಗಿ ಬಂದಿದ್ದಾರೆ. ಆತನ ಆತ್ಮನಿಂದ ನಮ್ಮನ್ನು ತುಂಬಿಸ್ತಾ ಇದ್ದ ಪ್ರೀತಿದ ಮಕ್ಕಳೇ, ನಾವು ಆತನಿಗೆ ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕು. ಪೌಲ ಹೇಳ್ತಾನೆ, ಪಾಪ ಮಾಡಬೇಡ್ರಿ, ಮತ್ತೆ ಕೋಪ, ಮತ್ತೆ ಕೆಟ್ಟ ಮಾತುಗಳನ್ನು, ಮತ್ತೆ ಕಳ್ಳತನ, ಸುಳ್ಳು ಮಾಡಬೇಡ್ರಿ ಎಂಬುದಾಗಿ ಆತ್ಮ ಪೌಲ ಹೇಳ್ತಾನೆ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ಆತ್ಮ ಬೇಕಾದರೆ, ನಾವು ಆನಂದ ಪಡಿಸ್ಬೇಕಾದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು. ಅಪ್ಪ ದೇವರೇ, ಇಂದಿಂದ ನಾನು ಒಳ್ಳೆ ಮಾರ್ಗದಲ್ಲಿ ನಡಿತೀನಿ, ನನಗೆ ಹೊಸ ಆತ್ಮನ ಕೊಡು. ಪವಿತ್ರಾತ್ಮನ ನಾನು ನಿನ್ನ ದುಃಖ ಪಡಿಸಲ್ಲ. ನಾನು ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಕ್ಷಮಿಸೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ದೇವರು ಕ್ಷಮಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಅದೇ ತರ ಹೇಳ್ತಿದ್ದೇನೆ. ಮೊದಲನೇ ಕುರಿತ 3:16-17 ವಚನ ಹೇಳ್ತಿದೆ, ನಾವು ದೇವರ ಆಲಯವಾಗಿದೆ, ದೇವ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ. ಆಮೇಲೆ ಅಲ್ಲಿಗೆ ಹೌದು ಪ್ರೀತಿದ ಮಕ್ಕಳೇ, ನಾವು ದೇವರ ಆಲಯವಾಗಿದೆ. ನಮ್ಮ ಹೃದಯ ಯಾವ ರೀತಿಯಲ್ಲಿ ಇದೆ? ದೇವರು ನಮ್ಗೆ ಒಳ್ಳೆ ಹೃದಯ ಕೊಟ್ಟಿದ್ದಾನೆ. ಎಷ್ಟೋ ಜನರಿಗೆ ಹೃದಯ ಇದೆ, ಆದ್ರೆ ಅವರಲ್ಲಿ ಯಾವ ರೀತಿಯಲ್ಲಿ ಹೃದಯನ ಉಪಯೋಗಿಸ್ಕೊಳ್ತಾರೆ ಎಂಬುದಾಗಿ ಗಲಿಬಿಲಿ ಇರ್ತಾರೆ. ದೇವ್ರ ಮಕ್ಕಳೇ, ದೇವರು ನಮಗೆ ಒಳ್ಳೆ ಹೃದಯ ಕೊಟ್ಟಿದ್ದಾನೆ. ಅದೇ ನಮಗೆ ದೇವರ ಆಲಯವಾಗಿದೆ. ನಾವು ಒಳ್ಳೆ ರೀತಿಯಲ್ಲಿ ಶುದ್ಧವಾಗಿ ಇಟ್ಕೊಳ್ಬೇಕು. ನಮ್ಮ ಮನಸ್ಸು, ನಮ್ಮ ಹೃದಯ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳುವಾಗ ದೇವರ ಆಲಯವಾಗಿ ನಾವು ಜೀವಿಸಕ್ಕೆ ಸಾಧ್ಯ. ಹೌದು ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಮ್ಮ ಹೃದಯದಲ್ಲಿ ವಾಸಿಸ್ತಾನೆ. ನಮಗೆ ಬೇಕಾದಂತೆಲ್ಲ ಸಹಾಯ ಮಾಡ್ತಾನೆ. ಅಯ್ಯೋ, ನನ್ನ ಮಗಳಿಗೆ ಏನೋ ಸಮಸ್ಯೆ ಇದೆ, ಅವಳಿಗೆ ಬಿಡುಗಡೆ ಕೊಡಬೇಕು, ಅವಳ ಹೃದಯದಲ್ಲಿ ನಾನು ಯಾವಾಗಲೂ ವಾಸಿಸ್ಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿ ಮಕ್ಕಳೇ, ದೇವರು ಇಂದು ನಿಮಗೆ ಹೊಸ ಆತ್ಮನ ಕೊಡ್ತಾನೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಆತನ ಬಳಿಗೆ ನಾವು ಬರುವಾಗ ಅದ್ಭುತವಾಗಿ ನಡೆಸ್ತಾನೆ. ಎಲ್ಲ ಪರಿಸ್ಥಿತಿಯಲ್ಲಿ ಸಾಲದ ಸಮಸ್ಯೆ, ಹೋರಾಟ, ಕಣ್ಣೀರು ಎಲ್ಲನ ಬಿಡುಗಡೆ ಕೊಡುವಂಗಾಗಿದ್ದಾರೆ. ಆತ್ಮನಿಗೆ ಆನಂದ ಕೊಡಬೇಕು. ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ನಿಶ್ಚಯವಾಗಿ ಆಶೀರ್ವದಿಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿ ಬರುತ್ತೇನೆ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಪ್ಪ, ನನಗೆ ಸ್ತೋತ್ರ. ಹೌದಪ್ಪ, ಪೌಲ ಹೇಳ್ತಾನೆ, ಆತ್ಮನ ಆನಂದ ಪಡಿಸಲಿ ಎಂಬುದಾಗಿ. ಅಪ್ಪ, ನಾವು ದುಃಖ ಪಡಿಸದೆ ದೇವರು ಒಳ್ಳೆ ಮಾರ್ಗದಲ್ಲಿ ನಡೆಯುತ್ತೆ. ನೀನು ಸಹಾಯ ಮಾಡಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶ್ರಯಿಸು, ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಕೊಡು. ಪ್ರೀತಿ ದೇವರೇ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ತಂದೆ. ಆಮೆನ್. ಮೇ ಗಾಡ್